ಯಾರಪ್ಪ ಅತ್ತಿಗೆ ಫೋನ್ ಮಾಡ್ಬಿಟ್ಟಿದ್ದಾರೆ. ಅತ್ತಿಗೆ ಹೇಳಿ ಅತ್ತಿಗೆ. ಗೌತಮ್ ಅವ್ರು ಆಗ್ಲೇ ಹೇಳಿದ್ರಲ್ಲ ನೀವಿಬ್ರು ಡ್ರಿಂಕ್ಸ್ ಮಾಡ್ತಿದ್ದೀರಿ ಅಂತ. ಮತ್ತೆ ಯಾಕೆ ನನ್ನ ಮುಂದೆ ಒಳ್ಳೆ ಡೀಸೆಂಟ್ ಸ್ಟೂಡೆಂಟ್ ಥರ ಆ್ಯಕ್ಟ್ ಮಾಡ್ತಿದ್ದೀರಾ? ಅಯ್ಯಯ್ಯೋ ಅನ್ಯವಾಗಿ ಡ್ರಾಮಾ ಮಾಡ್ಬಿಟ್ಟಲ್ಲ. ಅವ್ನು ನಿಮ್ಗೆ ವಿಷಯ ಹೇಳಿರೋದು ನಾನು ಎಣ್ಣೆ ಅಟೆಂಡ್ ಮಾಡ್ತಾ ಹೋಗ್ಬಿಟ್ಟೆ. ಸಾರಿ ಅಜ್ಜಿಗೆ. ಇಟ್ಸ್ ಓಕೆ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ? ಆನಂದ್ ಅವರೇ, ನೀವು ನನಗೊಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಲ್ಲ, ಅದೇನು ಅಂತ ಕೇಳಿ ಅತ್ತಿಗೆ ಮಾಡ್ತೀನಿ. ಅಯ್ಯೋ, ನೀವು ಮನೆಯಲ್ಲೇ ಇದ್ದೀರಾ ಅಥವಾ ನಿಮ್ಮ ಮನೆಗೆ ಹೋಗ್ಬಿಟ್ರಾ? ಇನ್ನೇನು ಗೇಟ್ ಹತ್ರ ಇದ್ದೀನಿ, ಒಂದು ಸ್ಟೆಪ್ ಇಡ್ತಿದ್ದಾಗೆ ಆಚೆ ಇರ್ತೀನಿ. ಹೇಳಿ. ನೀವು ನನಗೇನು ಹೆಲ್ಪ್ ಮಾಡಬೇಕು ಅಂದರೆ, ನೀವು ಒಳಗಡೆ ಹೋಗ್ಬಿಟ್ಟು ಗೌತಮ್ ಅವ್ರು ನಿದ್ದೆ ಮಾಡ್ತಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡಿ. ಅವ್ರು ನಿದ್ದೆ ಮಾಡ್ತಿದ್ರೆ ಅವ್ರು ಗೊರಕೆ ಹೊಡಿತಿರ್ತಾರೆ. ಆ ಗೊರಕೆ ಸೌಂಡ್ನ ನನಗೆ ರೆಕಾರ್ಡ್ ಮಾಡಿ ಕಳ್ಸೋಕ್ಕಾಗತ್ತಾ ಪ್ಲೀಸ್? ಗೊರಕೆನ ರೆಕಾರ್ಡ್ ಮಾಡಿ ಕಳಿಸ್ಬೇಕಾ? ಯಾವ ಖುಷಿಗತ್ತಿಗೆ? ಅದು ಅವ್ರ ಗೊರಕೆ ಕೇಳಿ ಕೇಳಿ ನನಗೆ ಅಭ್ಯಾಸ ಹೋಗ್ಬಿಟ್ಟಿದೆ. ನಾನು ಅವ್ರ ಗೊರಕೆಗೆ ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರು ತಪ್ಪಿಲ್ಲ. ಅವ್ರ ಗೊರಕೆ ನನ್ನ ಪಾಲಿಗೆ ಲಾಲಿ ಹಾಡಾಗೋಗ್ಬಿಟ್ಟಿದೆ. ಲಾಲಿ ಹಾಡ? ಚೆನ್ನಾಗಿ ಹೇಳಿದ್ರಿ ನೀವು, ಒಳ್ಳೆ ಮಜಾ ಇದೆ. ಯಾವುದು ಹಾಗೇನೆ ಅವ್ರ ಗೊರಕೆ ಕೇಳಿ ಕೇಳಿ ನಂಗೆ ಅಭ್ಯಾಸ ಹೋಗ್ಬಿಟ್ಟಿದೆ. ನಂಗೆ ನಿದ್ದೆನೇ ಬರ್ತಿಲ್ಲ. ಅಮ್ಮ ಮನೇಲಿ ಬಂದಿದ್ದೀನಿ, ಇಲ್ಲ ತುಂಬ ಸೈಲೆಂಟಾಗಿದೆ. ಸೊ ಪ್ಲೀಸ್ ನೀವು ಗೊರಕೆ ಸೌಂಡ್ನ ರೆಕಾರ್ಡ್ ಮಾಡಿ ಕಳಿಸ್ಬೋದಾ? ಓ, ಈ ಪುಷ್ಪಕವಿಮಾನ ಪಿಕ್ಚರಲ್ಲಿ ಹೀರೋ ಮನೆ ಥಿಯೇಟ್ರ್ ಪಕ್ಕನೇ ಇರುತ್ತೆ. ಅವನಿಗೆ ದಿನಕ್ಕೊಂದು ಪಿಕ್ಚರ್ ನೋಡಲಿಲ್ಲ ಅಂದರೆ ನಿದ್ದೆ ಬರೋಲ್ಲ. ಆ ಥರ ಸೇಮ್ ನಿಮಗೂ ಆಗಿದೆ ಅಲ್ವಾ? ಬ್ಯೂಟಿಫುಲ್. ಆನಂದ್ ಅವರೇ, ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ, ನಿಮಗೆ ಪುಣ್ಯ ಬರುತ್ತೆ. ಅದಕ್ಕೆ ನಿಮಗೆ ಹೆಲ್ಪ್ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ಪುಣ್ಯ ವಿತ್ ಬೋನಸ್ ಬರುತ್ತೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಸೀಕ್ರೆಟ್ ಏಜೆಂಟ್ ಥರ ಮನೆ ಒಳಗೆ ಹೋಗ್ಬಿಟ್ಟು ಗೊರಕೆ ಸೌಂಡ್ನ ರೆಕಾರ್ಡ್ ಮಾಡ್ಕೊಂಡು ನಿಮಗೆ ಕಳಿಸ್ತೀನಿ. ಓಕೆನಾ? ಓ ಎಸ್ ಪ್ಲೀಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಂಚೂರು ಬೇಗ ಕಳಿಸಿ. ಅಯ್ಯೋ, ಒಳ್ಳೆ ವಿಚಿತ್ರ ಜೋಡಿಯವ್ರದ್ದು. ಏಯ್, ಏನೋ ಇಲ್ಲೇ ಇದೆಯಾ? ಇನ್ನು ಮನೆಗೆ ಹೋಗಿಲ್ವಾ? ಅದು ನೀನು ಮಲಗಿದ್ಯಾ ಇಲ್ವಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಗೆಳೆಯ. ನಾನು ಮಲಗಿದ್ದೀನೋ ಇಲ್ವೋ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದ್ಯಾ? ಹೂ ಕಣಪ್ಪ, ನಿನ್ನ ಮೇಲೆ ನನಗೆ ಅಷ್ಟೊಂದು ಕೇರು, ಕನ್ಸರ್ನು. ನಾನು ಎಣ್ಣೆ ಹೊಡೆದಿದ್ರು ನನಗೆ ಕರ್ತವ್ಯ ಪ್ರಜ್ಞೆ ಸೂಪರ್ ಆಗಿದೆ. ನನ್ನೆಂಥ ಫ್ರೆಂಡು ಅಂತ ನಿಂಗೆ ಗೊತ್ತಾಯ್ತಾ? ನಮ್ಮ ಫ್ರೆಂಡ್ಶಿಪ್ ಎಷ್ಟು ತಿಕ್ಕಂತ ಗೊತ್ತಾಯ್ತಾ? ಗ್ರೇಟ್ ಫ್ರೆಂಡ್ ಕಣ ನೀನು. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಆನಂದ್ ಅವರೇ, ನೀವು ನನಗೊಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಗೊರಕೆ ಸೌಂಡ್ನ ನನಗೆ ರೆಕಾರ್ಡ್ ಮಾಡಿ ಕಳ್ಸೋಕ್ಕಾಗತ್ತಾ ಪ್ಲೀಸ್? ಹೆಲ್ಪ ಏನದು? ಇವತ್ತು ರಾತ್ರಿ ಇಲ್ಲೇ ಇದ್ಬಿಡು. ಇಲ್ಲ, ಇವತ್ತು ನಾನು ಇಲ್ಲೇ ಇರಬೇಕಾ? ಅದು ಒಬ್ಬನೇ ಮಲ್ಕೊಳಕ್ಕೆ ಭಯ ಆಗ್ತದೆ ಕಣ, ಪ್ಲೀಸ್. ಭಯ? ವೈ? ಅದು ಕರೆಂಟ್ ಹೋಗ್ಬಿಡ್ತು. ಸಿಕ್ಕಾಪಟ್ಟೆ ಭಯ ಆಗೋಯ್ತು ಕಣ. ಇನ್ನು ಮತ್ತೆ ಕರೆಂಟ್ ಹೋಗ್ಬಿಟ್ರೆ ನಾನು ಏನೋ ಮಾಡಲಿ, ನಿನಗೆ ಗೊತ್ತಲ್ಲ. ಹಂಗತ್ತೆ ನಾನು ಇಲ್ಲಿ ಇರೋಕ್ಕಾಗಲ್ಲಪ್ಪ. ನನಗೋಸ್ಕರ ಅಪ್ಪಗಳಲ್ಲಿ ಕಾಯ್ತಾ ಇರ್ತಾಳೆ. ಲೇ, ಯಾವ ದೊಡ್ಡ ಫ್ರೆಂಡ ನೀನು? ಫ್ರೆಂಡ್ಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವೇನೋ? ತಂದೆ ಒಂದು ದಿವಸ ಕಣ, ಪ್ಲೀಸ್. ಇವತ್ತು ಒಂದು ದಿವಸ ಮಲ್ಕೊಂಡೋಗೋ ಪ್ಲೀಸ್. ಪ್ಲೀಸ್ ಅಂತ ಮಾತ್ರ ಕೇಳಬೇಡ. ನಿನ್ನ ಫ್ರೆಂಡಾಗಿ ನಾನು ಇಷ್ಟು ಮಾಡಿದ ಮೇಲೆ ಫ್ರೆಂಡ್ ಆಗಿದ್ದು ಏನೋ ಪ್ರಯೋಜನ? ಓಕೆ, ಎತ್ತು ಇಲ್ಲೇ ಇದ್ಬಿಡು. ಥ್ಯಾಂಕ್ಸ್ ಕಣ. ಈ ಕಡೆ ಮಲಗ್ತೀಯಾ ಇಲ್ಲ ಆ ಕಡೆ ಮಲಗ್ತೀಯಾ? ನಾ ಇಲ್ಲ ಕಣ. ಅವತ್ತು ಈ ಕಡೆ. ಓಕೆ ಅಮ್ಮ.
ಏನಪ್ಪ? ಒಂದು ಕಂಡೀಷನು, ಮದುವೆ ಆದಮೇಲೆ ನಿನಗೆ ಹೊಸ ಹೊಸ ಅಭ್ಯಾಸಗಳೆಲ್ಲ ಶುರುವಾಗಿರುತ್ತೆ. ನನ್ನ ಅತ್ತಿಗೆ ಅಂದ್ಕೊಂಡು ಪ್ಲೀಸ್ ನನ್ನ ಮೇಲೆ ಕಾಲ್ಗಿಲೆಲ್ಲ ಹಾಕ್ಬೇಡ, ನನಗೆ ಅಲರ್ಜಿ ಕಣ. ಅದಕ್ಕೆ ಏನು ನನಗೇನು ಶೋಗಿನ? ನೀನು ಅಷ್ಟೇ ಅಪ್ಪಣ್ಣ ಅಂದ್ಕೊಂಡು ನನ್ನ ಮೇಲೆ ಕೈ ಕಾಲು ಹಾಕಿದ್ರೆ ಆಮೇಲೆ ಚೆನ್ನಾಗಿರಲ್ಲ. ಒಂದು ಕೆಲಸ ಮಾಡೋಣ, ನನಗೂ ಬೇಡ ನಿಂಗೂ ಬೇಡ. ಇದನ್ನು ದಾಟಿ ನಾನು ಬರಲ್ಲ, ನೀನು ಬರಬೇಡ. ಓಕೆ? ಇದೇ ಮಾಡಬೇಕಾದ್ರೂ ಓವರೈಟಿ ಮಾಡಿ. ಏಯ್, ಅದೇ ಮನೆಗೆ ಹೋಗ್ಬಿಡ್ತೀನಿ. ದಮ್ಮಯ್ಯ ಅಂತೇನೆ, ಹಂಗೆಲ್ಲ ಮಾಡ್ಬಿಡ. ಮಲ್ಕೋ, ನಾನು ಮಲ್ಕ್ತೀನಿ. ಮರೋ, ಏನು ಸಣ್ಣ ಪುಟ್ಟದಕ್ಕೆ ಕೋಪ ಮಾಡ್ಕೊ. ಬೇಗ ಮಲ್ಗೋ. ನಿದ್ದೆ ಬರ್ಬೇಕಲ್ವನಾ? ಕಣ್ಮುಚ್ಚು ಬರುತ್ತೆ, ನಿದ್ದೆ ಸೌಂಡು ಎಲ್ಲ ಬರುತ್ತೆ. ಯಾಕೆ ಆನಂದ್ ಅವ್ರು ಇನ್ನೂ ಕಳಿಸಿಲ್ಲ? ಆನಂದ್ ಅವ್ರಿಗೆ ಕಳಿಸ್ತಾರೆ 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 ಕಳಿಸ್ತಾರೆ. ಶೂ, ಇನ್ನೂ ಬಂದಿಲ್ಲ. ಅಯ್ಯೋ, ಬಂದ ಕೆಲಸನೇ ಮರೆತು ಬಿಟ್ಟಿದ್ದೀನಲ್ಲ. ಟ್ರ್ಯಾಕ್ಟರ್ ಫಲಕ್ದಾಗೈತಲ್ಲಪ್ಪ. ಅದಕ್ಕೆ ಇದನ್ನು ಕೇಳೋ ಆಸೆನ ನಿಮಗೆ? ಗ್ರೇಟ್. ಅದಕ್ಕೆ ನೀವು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ. ನೆಟ್ವರ್ಕು ಕರೆಕ್ಟಾಗೇ ಇದೆ. ಸೆಂಡ್ ಮಾಡ್ಬಿಡ್ತೀನಿ. ಈಗ ಚೆನ್ನಾಗಿ ನಿದ್ದೆ ಬರುತ್ತೆ. ಗೊರ್ಕಿ ಗಾನ. ವಿಡಿಯೋನು ಮಾಡಿ ಕಳಿಸ್ಬಿಡ್ತೀನಿ. ಸೆಂಟ್. ಗೊರ್ಕಿ ಹೊಡಿಯೋ ನನ್ನ ಮುತ್ತು ಟೆಡಿಬೇ. ಎಲ್ಲೋದ್ರೆ ಇವರು? ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ. ಫೋನ್ ಮಾಡಿದ್ರೆ ಫೋನು ಎತ್ತಕ್ಕಿಲ್ಲ. ಮನೇಲಿ ಹೆಂಡತಿ ಒಬ್ಳೇ ಇದ್ದಾಳೆ ಅನ್ನೋ ಜವಾಬ್ದಾರಿನೇ ಇಲ್ಲ ಇವ್ರಿಗೆ. ಮಲಿ ರೀ ರೀ ಯಾಕ್ರಿ ಇಷ್ಟೊತ್ತು ಮಾಡಿದ್ರಿ? ನೀವು ಬರಲಿಲ್ಲ ಅಂತ ನಾನು ಎಷ್ಟು ಗಾಬರಿ ಆಗ್ಬಿಟ್ಟಿದ್ದೆ ಗೊತ್ತಾ? ಆಯ್ತು ಮಲಿ, ಸಮಾಧಾನ. ಇವಾಗ ಬಂದಿದ್ದೀನಿ ತಾನೆ. ಅದು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಮಲಿ, ಹೊಸ ಕ್ಲೈಂಟ್ಸ್ ಬೇರೆ. ಅವ್ರ ಜೊತೆ ಸ್ವಲ್ಪ ಡೀಪ್ ಡಿಸ್ಕಷನಲ್ಲಿದ್ದೆ, ಹಾಗಾಗಿ ತಡ ಆಯಿತು. ಬಿಗ್ ಬ್ರೋ ಬೇರೆ ಬೇಗ ಮನೆಗೆ ಬಂದುಬಿಟ್ಟ, ಸೊ ಎಲ್ಲ ನಾನೇ ಮ್ಯಾನೇಜ್ ಮಾಡಬೇಕಾಯ್ತಲ್ಲ, ಹಾಗಾಗಿ. ಸರಿ, ಅದು ಬಿಡು.
ನೀನು ಯಾಕೆನ ಎದ್ದಿದ್ಯಾ? ಮಲಿ ನಿದ್ದೆ ಕೆಡಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದರಿಂದ ಮಗುಗೆ ಎಫೆಕ್ಟ್ ತಾನೆ. ಇಲ್ಲ ರೀ, ನೀವು ಬರ್ಲಿಲ್ವಲ್ಲ ಅದಕ್ಕೆ ಗಾಬರಿಯಾಗಿ ನೀವು ಬರೋ ದಾರಿನೇ ಕಾಯ್ಕೊಂಡು ಕೂತಿದ್ದೆ. ನಾನಂದರೆ ನಿಂಗೆ ಎಷ್ಟು ಪ್ರೀತಿ ಅಲ್ವ ಮಲ್ಲಿ? ನನಗೂ ಅಷ್ಟೆ, ನೀನು ಅಂದರೆ ತುಂಬ ಪ್ರೀತಿ. ಹ್ಞೂ ರೀ, ನೀವು ಹಿಂಗೆ ಲೇಟಾಗಿ ಬರೋದಾದ್ರೆ ನನಗೂ ಒಂದು ಮಾತು ತಿಳಿಸಿರಿ, ನನಗೆ ತುಂಬ ಗಾಬರಿ ಆಯಿತು ರೀ. ಅಷ್ಟೇ ತಾನೆ, ಸರಿ ಆಯಿತು. ಇನ್ಮೇಲೆ ಏನೇ ಇದ್ರೂ ಇನ್ಫಾರ್ಮ್ ಮಾಡ್ತೀನಿ. ಖುಷಿನಾ? ಸರಿ ಬನ್ನಿ. ಮತ್ತೆ ಅವ್ರದ್ದೇ ಕಾಲ್. ಇವಾಗ ಮೀಟಿಂಗ್ ಇತ್ತಲ್ಲ ಕ್ಲೈಂಟ್ಸ್ ಅವ್ರದ್ದು. ಮಲ್ಲಿ ನೀನು ಹೋಗಿರೋ, 2 ಮಿನಿಟ್ಸ್ ಬರ್ತೀನಿ. ಬೇಗ ಬನ್ನಿ. 2 ಮಿನಿಟ್ಸ್, 2 ನಿಮಿಷ. ಹಲೋ, ಹಾಯ್, ಹೇಳಿ. ಮನೆಗೆ ಹೋದ್ರಾ? ರೀಚ್ ಆದ್ರಾ? ಹಾಂ, ಜಸ್ಟ್ ಹೀಗೆ ತಾನೇ ಬಂದೆ. ಓಕೆ, ಸಿ ಯು, ಬಾಯ್. ಹೇ ಹಲೋ, ಏನಿದು ಇಷ್ಟು ಬೇಗ ಓಕೆ ಬಾಯ್ ಅಂತ ಇದ್ದೀರಾ? ಓ, ನಿಮ್ಮ ವೈಫ್ ನಿಮ್ಮ ಪಕ್ಕದಲ್ಲೇ ಇದ್ದಾರಾ? ಅದು ಮನೆ, ಹಾಗಾಗಿ ಐ ವಿಲ್ ಕಾಲ್ ಯು ಟುಮಾರೋ. ಓಕೆ, ಹಾಂ, ಸಿ ಯು, ಬಾಯ್. ರೀ ಬನ್ನಿ ಬೇಗ. ಬಂದೆ ಮಲ್ಲಿ, ಬಂದೆ ಇರೇ. ಗುಡ್ ಮಾರ್ನಿಂಗ್ ಭೂಮಿಕಾ. ಅಯ್ಯೋ ಭೂಮಿಕಾ ನಿಲ್ವಲ್ಲ? ಆನಂದ ಇದ್ನಲ್ಲ, ಎಲ್ಲೋದ? ಆಫೀಸಿಗೆ ಲೇಟ್ ಆಗುತ್ತಪ್ಪ, ಓಡೋಣ. ಓಕೆ, ಏನು ಮರ್ತನಪ್ಪ? ವಾಚ್. ಅಯ್ಯೋ ಕರ್ಮ. ಏನೇನು ಮರಿತೀನಪ್ಪ? ಇನ್ನೇನು ಮರ್ತಿದ್ದೀನಿ? ಫೋನ್. ನೋಡಿದ್ಯಾ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ? ನನ್ನ ರೋಟೀನು ನನಗೆ ಮರ್ತೋಗಿದೆ. ಅಯ್ಯೋ, ಭೂಮಿಕಾ ಅವ್ರು ಬರೋದಕ್ಕೆ ಮುಂಚೆ ನನಗೇನು ಬೇಕೋ ಅದು ನಾನೇ ಮಾಡ್ಕೋತಾ ಇದ್ದೆ. ನನಗೇನು ಬೇಕೋ ಅದನ್ನು ನಾನೇ ನೋಡ್ಕೋತಾ ಇದ್ದೆ. ನಾನೇ ಮ್ಯಾನೇಜರ್ ಆಗಿದ್ದೆ. ಬಟ್ ಈಗ ಇದು ಡಿಪೆಂಡೆನ್ಸಿನಾ? ನೋ, ಐ ಡೋಂಟ್ ಥಿಂಕ್ ಸೊ. ಅಟ್ಯಾಚ್ಮೆಂಟ್ ಅಲ್ವಾ? ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಬ್ಲ್ಯಾಂಕ್ ಆಗ್ತಾ ಇದ್ದೀನಿ. ಕಣ್ಣಿಗೆ ಪಟ್ಟೆ ಕಟ್ಬಿಟ್ಟು ಕತ್ತಲಲ್ಲಿ ಬಿಟ್ಟಂಗಿದೆ ನನ್ನ ಪರಿಸ್ಥಿತಿ. ನಿನಗೆ ಹೆಂಗೆ ಅರ್ಥ ಆಗುತ್ತೆ? ಅವ್ರಿಗೂ ಹಾಗೆ ಅನ್ನಿಸ್ತಾ ಇರ್ಬೋದಲ್ಲ? ಅವರು ನಾನು ಭಾಳ ಮಿಸ್ ಮಾಡ್ಕೋತಾ ಇರ್ಬೋದು. ಬಟ್ ಆನೆಸ್ಟ್ಲಿ ಅವರಿಲ್ಲದೆ ನಾನಿಲ್ಲದೆ ಅವರು, ನಮ್ಮ ಜೀವನ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನು ಮಾಡೋದು? ಯಾವುದಕ್ಕೂ ಮೂಡಿಲ್ಲ. ಮನೆ ಮನಸ್ಸೆಲ್ಲ ಖಾಲಿ ಅನ್ನಿಸ್ತಾ ಇದೆ. ಏನು ಮಾಡಲಿ? ಸಿಸ್ಟರ್, ನಾನು ಒಂದು ವಿಷಯ. ಹಲೋ ಮ್ಯಾಮ್, ಕ್ಲಬ್ಬಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ಮ್ಯಾಮ್, ಅಮೌಂಟನ್ನು ಬೆಳಗ್ಗೆನೇ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರಿ. ಇಷ್ಟೊತ್ತಾದರೂ ಬಂದಿರಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಅದು ಬೇರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ. ಓಕೆ. ಕ್ಲಬ್ಬಿಂದ ಫೋನ್ ಮಾಡಿದ್ರು. ಅಮೌಂಟ್ ಯಾಕೆ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ನನಗೆ ಗೊತ್ತು ಹಿಂಗೆ ಆಗುತ್ತೆ ಅಂತ ಗೊತ್ತು ಸಿಸ್ಟರ್. ಅಡಗತ್ರಿಲಿ ಸಿಕ್ಕಾಕೊಂಡ್ಬಿಟ್ಟೆ. ಅಡಗತ್ರಿಲಿ ಈ ದುಡ್ಡು ಅನ್ನೋದು ಇದೆಯಲ್ಲ ಸಿಸ್ಟರ್, ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದರೆ ಅದಕ್ಕಿಂತ ದೊಡ್ಡ ಡೇಂಜರ್ಸ್ ಮತ್ತೊಂದಿಲ್ಲ.
ಅದು ನಮಗೆಷ್ಟು ಖುಷಿ ಕೊಡುತ್ತೋ ಅಷ್ಟೇ ದುಃಖನೂ ಕೊಡುತ್ತೆ, ನಮ್ಮನ್ನು ಕೆಟ್ಟ ಪರಿಸ್ಥಿತಿಗೆ ದೂಡುತ್ತೆ. ಏನು ಹೇಳ್ತಿದ್ಯಾ ಅಣ್ಣ? ಇರೋ ವಿಷಯನೇ ಹೇಳ್ತಿದ್ದೀನಿ ಸಿಸ್ಟರ್. ಈಗ ಕ್ಲಬ್ಬಿಂದ ಫೋನ್ ಬಂದಿದೆ, ಇನ್ನು ಸ್ವಲ್ಪ ಸಮಯ ಹೋದರೆ ನೋಟಿಸೇ ಬರುತ್ತೆ. ನಿನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ ಅಷ್ಟೇ. ಅಣ್ಣ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಿಸ್ಟರ್, ನೀನು ನನ್ನ ಮೇಲೆ ಕೂಗಾಡಿ ರೇಗಾಡಿ ಏನೂ ಪ್ರಯೋಜನ ಇಲ್ಲ. ಇನ್ ಟೈಮಲ್ಲಿ ದುಡ್ಡು ಹಾಕಿಲ್ಲ ಅಂದರೆ ಹೋಗೋದು ನಿನ್ನ ಮರ್ಯಾದೆ. ಅರ್ಧ ಗಂಟೆಯಲ್ಲಿ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ಯಲ್ಲ, ಏನು ಮಾಡ್ತೀಯ? ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಅಮೌಂಟನ್ನು ಹಾಕ್ತೀನಿ ಅಂತ ಹೇಳಿದ್ಯಲ್ಲ ಸಿಸ್ಟರ್, ದುಡ್ಡಿನ ಮೇಲಿಂದ ಉದುರುತ್ತಾ? ಈಗ ನಿಂಗೆ ಬೇರೆ ದಾರಿನೇ ಇಲ್ಲ. ನೀನು ಸೊಸೆ ಮುಂದೆ ಹೋಗಿ ಕೈ ಉಡ್ಬೇಕು. ಅವಳನ್ನು ಕನ್ವಿನ್ಸ್ ಮಾಡೋದಷ್ಟು ಸುಲಭ ಅಂದ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ ಸಿಸ್ಟರ್. ಯಾಕಾದ್ರೂ ಕೇಳಿದ್ವು ಅನ್ನೋ ಥರ ಮಾಡ್ಬಿಡ್ತಾಳೆ ಅವಳು. ಇವಳೊಬ್ಳು ನಮ್ಮ ಪಾಲಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾಳೆ. ಅಯ್ಯಯ್ಯಯ್ಯೋ, ಇದೇನ್ ಕಂದ ಇಷ್ಟು ಬೇಗ ಎದ್ದು ಈ ಕೆಲಸ ಮಾಡ್ತಾ ಕೂತಿದ್ಯಾ? ಅಮ್ಮ ಮನೆಗೆ ಬಂದು ರೆಸ್ಟ್ ತಗೊಳತ್ತಾನೆ. ಹೋಗು ರೆಸ್ಟ್ ತಗೋ, ನಾನು ಮಾಡ್ಕೊತೀನಿ. ಅಮ್ಮ, ನಾನು ಆ ಮನೆಯಲ್ಲೇ ರೆಸ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಇಲ್ಲಾದ್ರೂ ನನಗೆ ಏನಾದರೂ ಮಾಡಕ್ ಬಿಡು ಪ್ಲೀಸ್. ಹಂಗಾದ್ರೆ ಇಲ್ಲಿ ನನಗೆ ರೆಸ್ಟ್. ಅಫ್ಕೋರ್ಸ್. ನನ್ನೇ ನೋಡು, ಏನಾಯ್ತು ಚಿನ್ನ? ಕಣ್ ಕೆಳಗೆಲ್ಲ ಊದಿದೆ, ರೆಡ್ ಆಗಿದೆ. ಯಾಕೆ ಚಾಚಿ ಬಂದಿಲ್ವಾ? ಆ ಥರ ಏನಿಲ್ಲಮ್ಮ, ನಾನು ಚೆನ್ನಾಗೇ ನಿದ್ದೆ ಮಾಡಿದೆ. ಹಳೆ ಅಂದ್ರೆ ಮಿಸ್ ಮಾಡ್ತಾ ಇದೀಯಾ? ಇಲ್ಲಮ್ಮ. ಕಳ್ಳಿ ನನ್ನ ನೋಡು, ನಿಜ ಹೇಳು. ಇಲ್ಲಮ್ಮ, ನಿಜ ಹೇಳು. ನೋಡಿದ್ಯಾ ಹೆಂಗ್ ಕಣ್ಣಿಡ್ದೆ? ನಾನು ನಿಮ್ಮ ಅಮ್ಮ. ಏನ್ ಗೊತ್ತಾ ಚಿನ್ನ, ಮೊದಲೆಲ್ಲ ನಾನು ತವ್ರ ಮನೆಗೆ ಹೋಗ್ತಿದ್ರೆ ನಿಮ್ಮಪ್ಪ ಹ್ಯಾಪಿ. ಆದ್ರೂ ನನಗೆ ನಿಮ್ಮಪ್ಪನ ಬಿಟ್ಟಿರಕ್ಕೆ ಆಗ್ತಿರ್ಲಿಲ್ಲ. ನೀನೆಷ್ಟೇ ಆದ್ರೆ ನನ್ನ ಮಗಳಲ್ವಾ, ನಿಂಗೂ ಹಾಗೆ ಆಗಿರುತ್ತೆ. ಅಂದ್ರೆ ಮಿಸ್ ಮಾಡ್ತಿರ್ತೀಯ. ನೋಡ್ದ್ಯಾ ನಿನ್ ಕಣ್ಣು ಕಲರ್ ನೋಡೆ ನಾನು ಕಣ್ಣಿಡ್ದೆ. ನಾನು ಯಾರು? ಮಿಸ್ ಮೈಸೂರು 1988. ನೆನೆದವರ ಮನದಲ್ಲಿ ವಿರಹ ವೇದನೆ ಬಂತು ನೋಡ್ ಫೋನ್. ಅಮ್ಮ, ಅತ್ತೆ. ಹಾ, ಏನ್ ಕೇಳಿ? ಹೇಳಿ ಅತ್ತೆ. ಏನೂ ಇಲ್ಲ ಭೂಮಿಕಾ, ನೀನು ತವ್ರ ಮನೆಗೆ ಹೋಗಿ ಕೂತಿದ್ಯಾ. ಸ್ವಲ್ಪ ಲಾಕರ್ ಕೀ ಬೇಕಾಗಿತ್ತು. ಲಾಕರ್ ಕೀನಾ? ಯಾಕೆ? ಏನೂ ಇಲ್ಲ, ಸ್ವಲ್ಪ ಅಮೌಂಟ್ ಬೇಕಾಗಿತ್ತು. ಗೌತಮ್ ಏನಾದರೂ ಚೆಕ್ ಸೈನ್ ಮಾಡಿಟ್ಟಿದ್ರೆ ಅದು ಕೊಟ್ಟರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಹೆಲ್ಪ? ಅಯ್ಯೋ ದೇವ್ರೆ, ನಮ್ಮ ಸಿಸ್ಟರ್ಗೆ ಎಂಥ ಗತಿ ಬಂದೋಯ್ತಪ್ಪ. ಸರಿ ಅತ್ತೆ, ನಿಮಗೆ ಅಮೌಂಟ್ ತಲುಪೋ ಹಾಗೆ ಮಾಡ್ತೀನಿ. ಅಲ್ಲ, ನೀನು ಅಲ್ಲಿದೆಯಾ? ನೀನೇ ಇಲ್ಲಿಗೆ ಬಂದು ಕೊಡ್ತೀಯಾ? ಅತ್ತೆ, ನಿಮಗೆ ಚೆಕ್ ಬೇಕಲ್ವಾ? ನನಗೆ 5 ನಿಮಿಷ ಟೈಮ್ ಕೊಡಿ, ನಾನು ಏನೋ ಒಂದು ಮಾಡ್ತೀನಿ. ಸರಿ. ಅಂತೂ ನಿಮ್ಮ ಅತ್ತೆಗೆ ಚೆಕ್ ಕಳಿಸೋ ಥರ ಆಗ್ಬಿಟ್ಟೆ. ಮನೆ ಯಜಮಾನಿ ಎಷ್ಟೇ ಆದ್ರೂ ನೀನಲ್ವಾ? ವಾ 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 ವಾ. ಅಮ್ಮ, ಯಜಮಾನಿ ಏನೂ ಇಲ್ಲ, ಅಜ್ಜಿ ಕೊಟ್ಟ ಜವಾಬ್ದಾರಿನ ನಿಭಾಯಿಸ್ತಿದ್ದೀನಿ ಅಷ್ಟೇ. ಜವಾಬ್ದಾರಿ ಕೊಟ್ಟಿದಾರಲ್ಲ, ಯು ಆರ್ ವರ್ತ್ ಇಟ್ ಅಲ್ವಾ? ಸೋ ಪ್ರೌಡ್ ಆಫ್ ಯು ಕಂದ. ನನ್ನ ನೋಯ್ತೇನೆ. ಇಲ್ಲ ಅಮ್ಮ, ಸ್ವಲ್ಪ ಡೌಟ್ ಮಾಡಿದೆ. ಎದ್ರು ಬಿಟ್ಟೆ. ಸರಿ, ಹೋಗಿ ರೆಸ್ಟ್ ತಗೋ, ನಾನು ಮಾಡ್ಕೋತೀನಿ. ಅಮ್ಮ, ನಾನು ಮಾಡ್ತೀನಿ, ನೀನು ರೆಸ್ಟ್ ತಗೋ. ಕಂದ, ಇದು ಈಗ ನಿನ್ನ ತವ್ರ ಮನೆ, ಹೋಗಿ ರೆಸ್ಟ್ ತಗೋ. ಅದಕ್ಕೆ ಹೇಳ್ತಿದ್ದೀನಿ, ನೀನು ರೆಸ್ಟ್ ತಗೋ, ನಾನು ಮಾಡ್ತೀನಿ ಅಂತ. ಪಕ್ಕ ಪಕ್ಕ. ಸಿಸ್ಟರ್, ದುಡ್ಡು ಸಿಗುತ್ತಂತ? ಗೊತ್ತಿಲ್ಲ, ಏನೋ ಒಂದು ಮಾಡ್ತೀನಿ ಅಂತ ಹೇಳಿದಾಳೆ. ಏನು ಮಾಡ್ತಾಳೆ ಅಂತ ನೋಡೋಣ. ಸತ್ಯ. ಯಾಕೆ ಏನು ಅಂತ ಎನ್ಕ್ವೈರಿ ಮಾಡಲಿಲ್ವಲ್ಲ ನೀನು? ಪುಣ್ಯ. ನಾನು ಹಾಗೆ ಅಂದ್ಕೊಂಡೆ, ಎಲ್ಲಿ 108 ಪ್ರಶ್ನೆ ಕೇಳಿ ನನ್ನ ತಲೆ ತಿಂತಾಳೋ ಅಂತ. ಸತ್ಯ, ಹಾಗೇನೂ ಆಗಿಲ್ಲ. ಹಲೋ, ರೆಡಿ ಆದ್ರಾ? ಹಾಂ, ರೆಡಿಯಾಗಿದ್ದೀನಿ, ಬಟ್ ಮೈಂಡೇ ರೆಡಿ ಆಗಿಲ್ಲ. ಮೈಂಡ್ ರೆಡಿ ಆಗಿಲ್ವಾ ಅಂದರೆ? ಏನಾಗಂದ್ರೆ ಅಂದರೆ ಭೂಮಿಕಾ, ನೀವಿಲ್ಲದೆ ಮೈಂಡ್ ಯಾಕೋ ಕೆಲಸನೇ ಮಾಡ್ತಾ ಇಲ್ಲ. ಆ್ಯಂಡ್ ಆಫೀಸ್ಗೆ ಹೊರಡೋದು ಬೇರೆ ಲೇಟ್ ಆಗ್ತಾ ಇದೆ. ಆ್ಯಂಡ್ ಎವ್ರಿಥಿಂಗ್ ಬಿಕಾಸ್ ಆಫ್ ಯು.
ಐ ಸಾರಿ. ಅಂತೂ ನನ್ನನ್ನು ಮಿಸ್ ಮಾಡ್ಕೋತಿದ್ದಾರೆ ಅಂತಾಯ್ತು. ಮತ್ತೆ ಎಲ್ಲ ಸಿಕ್ತಾ? ಹಾಂ, ಕೆಲವೊಂದಷ್ಟು ಸಿಕ್ತು, ಇನ್ನು ಕೆಲವೊಂದಷ್ಟು ಹುಡುಕೊಂಡೆ. ಆದರೆ ಈ ಕರ್ಚೀಫು ಎಲ್ಲೋ ಸಿಗಲಿಲ್ಲ. ಅದು ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ. ಗೌತಮ್ ಅವರೇ, ನಿನ್ನೆ ತಾನೇ ಅಷ್ಟು ನೀಟಾಗಿ ಹೇಳಿ ಬಂದಿದ್ದೀನಿ. ನಾವು ಬುಕ್ಸ್ ಇಡ್ತೀವಲ್ಲ, ಆ ಫ್ಲೋಟಿಂಗ್ ಶೆಲ್ಫು ಲೆಫ್ಟ್ ಸೈಡ್ ಡ್ರಾಲ್ ಇದೆ. ಇರೋ ಕಡೆ ನೋಡಿದೆ, ಇಲ್ಲದೆ ಇರೋ ಕಡೆ ಹುಡುಕಿದ್ರೆ ಎಲ್ಲೇನು ಸಿಗುತ್ತೆ? ಈಗ ಹೋಗಿ ನೋಡಿ. ಹಾಂ, ಸಿಕ್ತು. ಏನು ಗೊತ್ತಾ ಭೂಮಿಕಾ, ಅದೇನೋ ಅಂತಾರಲ್ಲ, ಹಂಗಾಗೋಗಿದೆ ನನ್ನ ಪರಿಸ್ಥಿತಿ. ನೆನ್ನೆ ನೀವು ಹೋಗುವಾಗ ಏನೋ ಫುಲ್ಲು ಜೋಶಲ್ಲಿ, ಉತ್ಸಾಹದಲ್ಲಿ ಇಷ್ಟಿಷ್ಟುದ್ದ ಡೈಲಾಗ್ ಹೇಳಿ ಕಳಿಸ್ಕೊಟ್ಬಿಟ್ಟೆ. ಬಟ್ ಈಗ ಅರ್ಥ ಆಗ್ತಾ ಇದೆ, ಡೈಲಾಗ್ ಹೇಳೋಷ್ಟು ಜೀವನ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅಂತ. ನೀವಿಲ್ಲದೆ ನಮ್ಮ ಮನೆ ಅಂತಲೇ ಅನ್ನಿಸ್ತಾ ಇಲ್ಲ. ಏನೋ ಒಂಥರ ಯಾವ ಥರ? ಏನೋ ಒಂಥರ. ಹೇಳಿದ್ದನ್ನೇ ಹೇಳಿಬಿಡಿ, ಮುಂದಕ್ಕೆ ಹೇಳಿ. ಭೂಮಿಕಾ, ಆ್ಯಕ್ಚುಲಿ ನಾನು ನಿಮ್ಮನ್ನು ತುಂಬ ಏನಿಲ್ಲ ಬಿಡಿ. ಗೌತಮ್ ಅವರೇ, ಕೊಡಬೇಕಾಗಿರೋ ಸಾಲನ, ಹೇಳಬೇಕಾಗಿರೋ ಮಾತನ್ನ ಹಾಗೆ ಉಳಿಸ್ಕೊಳ್ಬಾರ್ದು. ಏನಂತ ಹೇಳಿ? ಆಯ್ತಾಯ್ತು, ಅದು ಇನ್ಯಾವಲ್ಲ ಹೇಳ್ತೀನಿ. ಈಗ ನಂಗೆ ಲೇಟ್ ಆಯಿತು, ಅದಕ್ಕೋಸ್ಕರ. ನೋ 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 ನೀವು ನನ್ನ ಹತ್ರ ನೆಪ ಹೇಳ್ಕೊಂಡು ಎಸ್ಕೇಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೀವು ಅದನ್ನು ಹೇಳಲೇಬೇಕು, ನಾನು ಅದನ್ನು ಕೇಳಿಸ್ಕೊಳ್ಳೇಬೇಕು. ನೋಡಿ, ಆಮೇಲೆ ಮಾಡ್ತೀನಿ, ಆಮೇಲೆ ನೋಡೋಣ ಅಂದರೆ ಏನೇನೋ ಆಗೋಗುತ್ತೆ ಗೊತ್ತಾ? ಏನಾಗುತ್ತೆ? ಬೆಳಕು ಕತ್ಲ ಹೋಗ್ಬಿಡುತ್ತೆ, ನಿನ್ನೆ ನಾಳೆ ಆಗೋಗ್ಬಿಡುತ್ತೆ, ಹೊಸದು ಹಳೇದಾಗೋಗ್ಬಿಡುತ್ತೆ. ಬಿಸಿಯಾಗಿರೋ ಕಾಫಿ ಕುಡಿದೇ ಇದ್ರೆ ಹೇಗಾಗುತ್ತೋ ಹಾಗೆ ನಾನು ಅಥವಾ ನೀವು ಆಸಕ್ತಿ ಕಳ್ಕೊಂಡ್ಬಿಡ್ತೀವಿ. ಏನೇನೋ ಆಗೋಗುತ್ತೆ ಗೌತಮ್ ಅವರೇ. ನೋಡಿ, ಸಮಯ ಇರುವಾಗ ಹೇಳೋದನ್ನ ಹೇಳಕ್ಕಾಗ್ಲಿಲ್ವಲ್ಲಪ್ಪ, ಮಾಡೋದನ್ನ ಮಾಡಕ್ಕಾಗ್ಲಿಲ್ವಲ್ಲಪ್ಪ ಅಂತ ಆ ಸಮಯ ಕೈ ಜಾರ್ ಹೋಯ್ತಲ್ಲ ಅಂತ ಲೈಫ್ ಎಲ್ಲ ಕೊರ್ಗೋ ಥರ ಆಗೋಗ್ಬಿಡುತ್ತೆ. ಕೊರ್ಗೋದೇ ಲೈಫ್ ಆಗೋಗ್ಬಿಡುತ್ತೆ. ಹಾಗೆಲ್ಲ ಆಗ್ಬಾರ್ದು, ರೈಟ್? ಸೊ ಅದೇನು ಅಂತ ಹೇಳಿ. ಅದು ಏನಿಲ್ಲ ಬಿಡಿ. ನೀವು ನನ್ನನ್ನು ಮಿಸ್ ಮಾಡ್ಕೋತಿದ್ದೀರಲ್ವಾ? ಆಲ್ಮೋಸ್ಟ್ ಹಾಗೇನೆ. ಏನು ಆಲ್ಮೋಸ್ಟು? ಇದೇ ಆಯಿತು ನೋಡಿ ನಿಮ್ಮದು. ಇರೋದನ್ನು ಒಪ್ಕೊಳ್ಳೋದಕ್ಕೆ ಏನು ನಿಮಗೆ? ನಿಮಗೂ ಅಡ್ಡ ಬರುತ್ತಾ? ನನ್ನ ಹತ್ರ ಇದೆಲ್ಲ ಬೇಕಾ ಹೇಳಿ? ಹೌದು ಭೂಮಿಕಾ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ.